ರಾಷ್ಟ್ರಕವಿ ಕುವೆಂಪು ಅವರು ಕೂಡ ಈ ಕಗ್ಗದ ಬಗ್ಗೆ ಒಂದು ಉತ್ತಮ ನುಡಿಯನ್ನು ಹೇಳಿದ್ದಾರೆ. ಹಸ್ತಕ್ಕೆ ಬರೆನಕ್ಕೆ ಓದುತ್ತ ಓದುತ್ತ ಮಸ್ತಕಕ್ಕಿಟ್ಟು ಗಂಭೀರನಾದೆ, ವಿಸ್ತರದ ದರ್ಶನದ ತುತ್ತ ತುದಿಯಲಿ ನಿನ್ನ ಪುಸ್ತಕಕ್ಕೆ ಕೈ ಮುಗಿವೆ ಮಂಕುತಿಮ್ಮ. ಕುವೆಂಪು ಏನು ಹೇಳ್ತಾರೆ? ಹಸ್ತಕ್ಕೆ ಬರೆನಕ್ಕೆ, ಅವ್ರ ಕೈಗೆ ಪುಸ್ತಕ ಬಂದ ತಕ್ಷಣ ನಕ್ಬಿಟ್ರಂತೆ. ಯಾಕೆ? ಮುಂಕು, ತಿಮ್ಮ, ಕಗ್ಗ, ವಿಚಿತ್ರವಾದ ಈ ಶಬ್ದಗಳನ್ನು ನೋಡಿ ಎಂಥದಿದು ಅಂತ. ಆದರೆ ಓದುತ್ತಾ ಓದುತ್ತಾ ಮಸ್ತಕಕ್ಕಿಟ್ಟು ಗಂಭೀರನಾದೆ ಅಂತ ಹೇಳ್ತಾರೆ. ಆ ಕಗ್ಗದ ಪದ್ಯಗಳನ್ನು ಓದ್ತಾ ಓದ್ತಾ ಮಸ್ತಕಕ್ಕಿಟ್ಟು, ಕೈಯನ್ನೇ ಇಟ್ಟರೋ ಪುಸ್ತಕವನ್ನಿತ್ತು ತಲೆ ಮೇಲೆ ಇಟ್ಟರೋ ಗೊತ್ತಿಲ್ಲ, ಒಟ್ಟು ಮಸ್ತಕಕ್ಕಿಟ್ಟು ಗಂಭೀರನಾದೆ, ವಿಸ್ತರದ ದರ್ಶನದ ತುತ್ತ ತುದಿಯಲ್ಲಿ ನಿನ್ನ ಪುಸ್ತಕಕ್ಕೆ ಕೈ ಮುಗಿವೆ ಅಂತ ಹೇಳ್ತಾರೆ. ವಿಸ್ತಾರವಾದ ದರ್ಶನ ಇದೆ ಇದರಲ್ಲಿ ಅಂತ. ಆತ್ಮವಿಚಾರ ಇದೆ, ಜೀವ ವಿಚಾರ ಇದೆ, ಬ್ರಹ್ಮ ವಿಚಾರ ಇದೆ, ಜಗದ್ವಿಚಾರ ಇದೆ, ಮೋಕ್ಷ ವಿಚಾರ ಇದೆ, ಬಂಧ ವಿಚಾರ ಇದೆ, ನೀತಿ ತತ್ವಗಳಿದೆ, ಅಧ್ಯಾತ್ಮ ಮೌಲ್ಯಗಳಿದೆ. ಅಂತಹ ಉನ್ನತೋನ್ನತವಾದಂತಹ ಗ್ರಂಥ ಇದು. ಆದ್ದರಿಂದ ಈ ಪುಸ್ತಕಕ್ಕೆ ಕೈ ಮುಗಿದು ಬಿಟ್ಟೆ ಅಂತ ಹೇಳ್ತಾರೆ.